ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವು ಕಾಣಿಸಿಕೊಂಡ ಬೆನ್ನಲ್ಲೇ ಅವರು ಆಸ್ಪತ್ರೆಗೆ ತೆರಳಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂದರೆ ಪರಿಶೀಲನೆಯನ್ನು ನಡೆಸಿ ತಪಾಸಣೆಯನ್ನು ನಡೆಸಿ ಈಗ ಅವರು ಮನೆಗೆ ತೆರಳಿದ್ದಾರೆ ಅಂದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಪಾಸಣೆ ಆಗಿದೆ ಅನ್ನೋದು ಡೀಟೇಲ್ಸು. ಈ ಹಿಂದೆ ಶಸ್ತ್ರಚಿಕಿತ್ಸೆ ಆಗಿದ್ದ ಜಾಗದಲ್ಲೇ ನೋವು ಕಾಣಿಸಿಕೊಂಡಿದೆ. 2 ದಿನಗಳ ಕಾಲ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ಸಿಎಂ ನಿವಾಸ ಕಾವೇರಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ಇವತ್ತಿನ ಎಲ್ಲಾ ಕಾರ್ಯಕ್ರಮ ಕೂಡ ರದ್ದಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವು ವಿಪರೀತವಾಗಿ ಬಾಧಿಸ್ತಾ ಇತ್ತು. ಹೀಗಾಗಿ ಅವರು ಮಣಿಪಾಲ್ ಆಸ್ಪತ್ರೆಗೆ ಇವತ್ತು ಹೋದರು. ಅವರಿಗೆ ಈ ಹಿಂದೆ ಟ್ರೀಟ್ ಮಾಡಿದ್ದ ಡಾಕ್ಟರ್ ಅದನ್ನು ನೋಡಿ ಗಮನಿಸಿ 1-2 ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಒಂದು ಕಾರ್ಯಕ್ರಮದ ನಂತರ ಇನ್ನೊಂದು ಕಾರ್ಯಕ್ರಮ ಅಂತ ಹೋಗ್ತಿರ್ತಾರೆ. ಪೊಲಿಟಿಕಲ್ ಪ್ರೆಷರ್ ಇರುತ್ತೆ ವಿಪರೀತ. ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸೋಕ್ಕಾಗಲ್ಲ. ವಿಪರೀತವಾಗಿ ನೋವು ಉಲ್ಬಣಿಸಿದಾಗ ಮಾತ್ರ ಅವರು ಡಾಕ್ಟರ್ ಹತ್ರ ಹೋಗೋದು. ಹೀಗೆ ಹೋಗಿದ್ದಾರೆ ಇವತ್ತು. ಸೊ ಡಾಕ್ಟರ್ 2 ಡೇಸ್ ಕಂಪ್ಲೀಟ್ ರೆಸ್ಟ್ ಮಾಡಬೇಕು, ನೀವು ರೆಸ್ಟ್ನ ಅಗತ್ಯತೆ ಇದೆ ಅಂತ ಸೂಚಿಸಿದ್ದಾರಂತೆ. ಸೊ ಅವರು ಟೆಸ್ಟ್ಗೆ ಒಳಪಟ್ಟ ನಂತರ ವಾಪಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ. ಮಂಡಿ ನೋವಿಗಾಗಿ ಈ ಹಿಂದೆ ಆಪರೇಷನ್ನ ಕೂಡ ಮಾಡಿಸ್ಕೊಂಡಿದ್ರು. ಸೊ ಅದೇ ಜಾಗದಲ್ಲಿ ವಾಪಸ್ ಮಂಡಿ ನೋವು ಕಾಣಿಸ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಹಳೆ ನೋವು ಅಂತ ಕರಿತೀವಿ ನಾವು ಅದನ್ನು. ಹಳೆ ನೋವು ಉಲ್ಬಣಗೊಂಡ ಬೆನ್ನಲ್ಲೇ ಇವತ್ತು ಟ್ರೀಟ್ಮೆಂಟ್ಗೆ ಚಿಕಿತ್ಸೆಗೆ ಅಂತ ಬಂದಿದ್ದಾರೆ. ಇವರಿಗೆ ಈ ಹಿಂದೆ ಟ್ರೀಟ್ ಮಾಡಿದ್ದ ಡಾಕ್ಟರ್ ಕಂಪ್ಲೀಟ್ ಬಾಡಿ ರೆಸ್ಟ್ ತಗೊಳ್ಬೇಕು ಅಂತ ಸೂಚನೆ ಕೊಟ್ಟ ಬೆನ್ನಲ್ಲೇ 2 ದಿನಗಳ ಎಲ್ಲ ಕಾರ್ಯಕ್ರಮಗಳು ಕೂಡ ರದ್ದಾಗ್ತಾ ಇದೆ. ಮಿನಿಟ್ ಟು ಮಿನಿಟ್ ಕಾರ್ಯಕ್ರಮಗಳಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಪರೀತವಾಗಿ ರಾಜ್ಯಾದ್ಯಂತ ಅವ್ರು ಸುತ್ತಬೇಕಾಗಿರುತ್ತೆ. ಸೊ ಬಾಡಿ ಕೂಡ ಆಯಾಸ ಆಗುತ್ತೆ. ಎಲ್ಲರದ್ದು ಹ್ಯೂಮನ್ ಬಾಡಿ ಮೆಕ್ಯಾನಿಸಮ್ ಹಾಗೆ ಅಲ್ವಾ. ರೆಸ್ಟ್ ಕರೆಕ್ಟ್ ಟೈಮ್ ಕೊಡಬೇಕು, ಮಾನಿಟ್ರ್ ಮಾಡಬೇಕು, ಕರೆಕ್ಟಾಗಿ ಕ್ಯಾಲ್ಶಿಯಂ ಯುಕ್ತ ಆಹಾರಗಳನ್ನು ಪಡ್ಕೊಳ್ಬೇಕು. ಮತ್ತು ಈ ಸರ್ಜರಿ ಆಗಿದೆ ಅಂದಾಗ ಅವರೆಲ್ಲ ತುಂಬ ಸೂಕ್ಷ್ಮವಾಗಿ ಬಾಡಿಗಳನ್ನು ನೋಡ್ಕೊಳ್ಬೇಕು. ಹೆಂಗೆ ಬೇಕಂದರೆ ಅಷ್ಟೊತ್ತಿಗೆ ನಡೆಯೋದಕ್ಕಾಗೋದಿಲ್ಲ. ಇದೆಲ್ಲ ಪಾಪ ಪೊಲಿಟಿಕಲಿ ಲೀಡರ್ಸಿಗೆ ಆಗಲ್ಲ, ಕಷ್ಟ ಆಗುತ್ತೆ ಇದನ್ನೆಲ್ಲ ಮೇಂಟೈನ್ ಮಾಡೋದು. ಸೊ ಸಿಎಂ ಸಿದ್ದರಾಮಯ್ಯ ಕೂಡ ಅದಕ್ಕೆ ಹೊರತಾಗಿಲ್ಲ.